ದಿನದ ಮೂರು ಮೇಜರ್ ಬ್ರೇಕಿಂಗ್ ನ್ಯೂಸ್ ಕಡೆಗೆ ಗಮನ ಹರಿಸೋದಾದ್ರೆ ಇವತ್ತು ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಮೂರು ಮಹಾನ್ ತೀರ್ಪುಗಳು ಏನೇನು ಅನ್ನೋದನ್ನ ನೋಡೋದಾದ್ರೆ ಈ ದಿನದ ಮೂರು ಮೇಜರ್ ಬ್ರೇಕಿಂಗ್ ನ್ಯೂಸ್ಗಳು ಏನೇನು ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಮೂರು ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಅದರಲ್ಲಿ ಪ್ರಮುಖವಾಗಿ ಆಧಾರ್ಗೆ ಸಾಂವಿಧಾನಿಕ ಮಾನ್ಯತೆ ಸಿಕ್ಕಿದೆ. ಬಡ್ತಿ ಮೀಸಲಾತಿ ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿದೆ. ಇನ್ನು ಸುಪ್ರೀಂ ಕೋರ್ಟ್ನ ಕೆಲವು ವಿಶೇಷ ಕಲಾಪಗಳ ನೇರ ಪ್ರಸಾರಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಮೂರು ಮಹತ್ವದ ತೀರ್ಪುಗಳಾಗಿದೆ. ಒಂದನೇದು ಆಧಾರ್ಗೆ ಸಾಂವಿಧಾನಿಕ ಮಾನ್ಯತೆ ಸಿಕ್ಕಿದೆ. ಅದು ಕೂಡ ಕೆಲವೊಂದು ಲಿಮಿಟೇಷನ್ ಇದೆ, ಯಾವ್ಯಾವುದಕ್ಕೆ ಮಾನ್ಯತೆ ಕೊಡಬೇಕು, ಯಾವುದಕ್ಕೆ ಮಾನ್ಯತೆ ಇಲ್ಲ ಅನ್ನುವಂಥದ್ದು. ಇನ್ನು ಬಡ್ತಿ ಮೀಸಲಾತಿ ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿದೆ. ಒಂದ್ ಕಡೆ ಕೇಂದ್ರ ಇದರಿಂದ ನಿರಾಳ ಕೂಡ ಆಗಿದೆ. ಆಯಾ ರಾಜ್ಯ ಸರ್ಕಾರಗಳು ಏನು ನಿರ್ಧಾರವನ್ನ ತೆಗೆದುಕೊಳ್ತವೆ ಅದರ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿದೆ. ಇನ್ನು ಕೆಲವು ವಿಶೇಷ ಕಲಾಪಗಳು ಸುಪ್ರೀಂ ಕೋರ್ಟ್ ನಲ್ಲಿ ಏನೇನಾಗುತ್ತೆ ಅದು ಜನಸಾಮಾನ್ಯರಿಗೂ ಕೂಡ ತಲುಪಬೇಕು ಅಂದ್ರೆ ಅದರ ನೇರ ಪ್ರಸಾರಕ್ಕೆ ಅನುಮತಿಗೆ ಅವಕಾಶ ಸಿಕ್ಕಿದೆ. ಇನ್ನು ಮುಂದೆ ಆ ಒಂದು ಕಲಾಪಗಳನ್ನ ಜನಸಾಮಾನ್ಯರು ಕೂಡ ನೋಡಬಹುದಾದಂತ ಅವಕಾಶ ಸಿಕ್ಕಿದೆ. ಈ ಮೂರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಆಧಾರ್ಗೆ ಸಾಂವಿಧಾನಿಕ ಮಾನ್ಯತೆಯನ್ನ ನೀಡಿದೆ ಸುಪ್ರೀಂ ಕೋರ್ಟ್. ಉತ್ತಮ ಆಗಿರೋದಕ್ಕಿಂತ ವಿಶಿಷ್ಟವಾಗಿರೋದು ಒಳ್ಳೆಯದು. ಆಧಾರ್ನಿಂದ ಖಾಸಗಿತನಕ್ಕೆ ಹೇಗೆ ಧಕ್ಕೆಯಾಗುತ್ತೆ ಅನ್ನುವಂತ ಪ್ರಶ್ನೆಯನ್ನ ನ್ಯಾಯಮೂರ್ತಿಗಳು ಮಾಡಿದ್ದಾರೆ. ಆಧಾರ್ನಿಂದ ಅಶಕ್ತರ ಸಬಲೀಕರಣ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಜನತೆಯ ಸಬಲೀಕರಣವೂ ಕೂಡ ಒಂದು ಘನತೆಯೇ ಆಗಿದೆ. ಮಾಹಿತಿ ರಕ್ಷಣೆಗೆ ಅಗತ್ಯ ರಕ್ಷಣಾ ಕ್ರಮಗಳಾಗಿವೆ ಅಂತ ಸುಪ್ರೀಂ ಅಭಿಪ್ರಾಯ ಪಟ್ಟಿದೆ. ಆಧಾರ್ ಮಾಹಿತಿಯ ಮೇಲೆ ಕೇಂದ್ರ ಸರ್ಕಾರದ ಕಣ್ಗಾವಲು ಇಲ್ಲ. ಆಧಾರ್ ಪ್ರಾಧಿಕಾರದಿಂದಲೂ ಕೂಡ ಮಾಹಿತಿ ಗೌಪ್ಯತೆಯ ಭರವಸೆಯನ್ನ ಕೊಡಲಾಗುತ್ತೆ. ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಆಧಾರ್ ಕಡ್ಡಾಯ ಅನ್ನುವಂತ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ಈ ಸಂದರ್ಭದಲ್ಲಿ ಹೇಳಿದೆ. ಅಂದ್ರೆ ಇವತ್ತು ಆದಂತ ಎಲ್ಲಾ ರೀತಿಯಾದಂತ ವಿಚಾರಣೆಗಳು ನಡೆದ ಆದ್ಮೇಲೆ ಇವತ್ತು ತೀರ್ಪನ್ನ ಪ್ರಕಟ ಮಾಡಿದೆ. ಯಾವ ರೀತಿಯಾಗಿ ಯಾವ್ಯಾವ ವಿಚಾರಕ್ಕೆ ಆಧಾರ್ ಅವಶ್ಯಕತೆ ಇದೆ ಅನ್ನುವಂತಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಕಡೆ ಬಡ್ತಿ ಮೀಸಲಾತಿ ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಟ್ಟ ವಿಚಾರ ಅಂತ ಕೂಡ ಹೇಳಿದೆ ಸುಪ್ರೀಂ. ಬಡ್ತಿಯಲ್ಲಿ ಮೀಸಲಾತಿ ನೀಡೋ ಅಗತ್ಯ ಇಲ್ಲ ಅಂತ ಹೇಳಿದೆ. ಎಂ ನಾಗರಾಜ್ ಪ್ರಕರಣದ ಮರುಪರಿಶೀಲನೆಯ ಅಗತ್ಯ ಇಲ್ಲ. 2006ರ ತೀರ್ಪನ್ನ ಮರುಪರಿಶೀಲನೆಯನ್ನ ಮಾಡುವಂತ ಯಾವುದೇ ಅಗತ್ಯ ಇಲ್ಲ. SC ST ನೌಕರರ ಬಡ್ತಿ ಮೀಸಲು ವಿಚಾರ ಪರಿಶಿಷ್ಟ ಜಾತಿ ಪಂಗಡದ ನೌಕರರಿಗೆ ಇದರಿಂದ ಒಂದು ರೀತಿಯಾಗಿ ಭಾರಿ ಹಿನ್ನಡೆಯಾಗಿದೆ. ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಟ್ಟಿದ್ದು ಅನ್ನುವಂತ ವಿಚಾರವನ್ನ ಅಭಿಪ್ರಾಯವನ್ನ ಇಲ್ಲಿ ಸುಪ್ರೀಂ ಕೋರ್ಟ್ ಪಟ್ಟಿದೆ. ಹಾಗಾದ್ರೆ ಯಾವುದಕ್ಕೆ ಆಧಾರ್ ಕಡ್ಡಾಯ ಯಾವುದಕ್ಕೆ ಇಲ್ಲ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಆಧಾರ್ ಸಾಂವಿಧಾನಿಕ ಮಾನ್ಯತೆ ಸಿಕ್ಕಿದೆ, ಬಟ್ ಯಾವ್ಯಾವ ವಿಚಾರಕ್ಕೆ ಇದೆ ಇಲ್ಲ ಅನ್ನೋದನ್ನ ನೋಡೋದಾದ್ರೆ ಕಡ್ಡಾಯವಾಗಿರೋದು ಪಾನ್ ಕಾರ್ಡ್ಗೆ, ಕಡ್ಡಾಯ ಅಲ್ಲದೆ ಇರೋದು ವಿದ್ಯಾರ್ಥಿಗಳ ಶಾಲಾ ಪ್ರವೇಶಾತಿಗೆ. ಇನ್ನು IT ರಿಟರ್ನ್ಸ್ಗೆ ಆಧಾರ್ ಬೇಕಾಗತ್ತೆ. ಜೊತೆಗೆ ಬ್ಯಾಂಕ್ ಖಾತೆಗೆ ಆಧಾರ್ ಕಡ್ಡಾಯ ಅಲ್ಲ. ಸರ್ಕಾರಿ ಸೇವೆಗಳಿಗೆ ಆಧಾರ್ ಕಡ್ಡಾಯವಾಗಿದೆ. ಮೊಬೈಲ್ ಸಂಪರ್ಕಕ್ಕೆ ಆಧಾರ್ ಕಡ್ಡಾಯ ಆಗಿಲ್ಲ. ಸಾಮಾಜಿಕ ಭದ್ರತಾ ಯೋಜನೆಗೆ ಕಡ್ಡಾಯವಾಗಿದೆ. ಇನ್ನು CBSE UGC ನೀಟ್ ಪರೀಕ್ಷೆಗಳಿಗೆ ಆಧಾರ್ ಏನು ಬೇಕಾಗೋದಿಲ್ಲ. ಪಾನ್ ಕಾರ್ಡ್ಗೆ ಬೇಕಾಗತ್ತೆ, ಆದರೆ ವಿದ್ಯಾರ್ಥಿಗಳ ಶಾಲಾ ಪ್ರವೇಶಕ್ಕೆ ಆಧಾರ್ ಕಡ್ಡಾಯ ಅಲ್ಲ ಅಂತ ಹೇಳಿದೆ.
ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ನವದೆಹಲಿ ರಿಪೋರ್ಟರ್ ಧರಣೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, 3 ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ತೀರ್ಪನ್ನ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. 3 ಅಂಶಗಳಲ್ಲಿ ಅಂದ್ರೆ ಮೊದಲನೇದಾಗಿ ಆಧಾರ್ಗೆ ಸಾಂವಿಧಾನಿಕ ಮಾನ್ಯತೆ ಸಿಕ್ಕಿದೆ, ಜೊತೆಗೆ ಬಡ್ತಿ ಮೀಸಲಾತಿ ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಟ್ಟಿದ್ದು, ಜೊತೆಗೆ ಕೋರ್ಟ್ನಲ್ಲಿ ಆಗುವಂತಹ ಕಲಾಪಗಳ ನೇರ ಪ್ರಸಾರಕ್ಕೆ ಅನುಮತಿ ಸಿಕ್ಕಿದೆ. ಸೊ ಈ 3 ಪ್ರಕರಣಗಳಲ್ಲಿ ಏನೇನು ಅಂಶಗಳನ್ನ ಉಲ್ಲೇಖ ಮಾಡಿದೆ, ಏನೇನು ಸೂಚನೆ ಕೊಟ್ಟಿದೆ? ಪ್ರತಿಮಾ, ಇವತ್ತು ಸುಪ್ರೀಂ ಕೋರ್ಟ್ 3 ಮಹತ್ವದ ವಿಷಯಗಳಿಗೆ ಸಂಬಂಧಪಟ್ಟಂತೆ ತೀರ್ಪನ್ನು ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರು ಈಗ ಅಕ್ಟೋಬರ್ 2ನೇ ತಾರೀಕಿಗೆ ರಿಟೈರ್ಡ್ ಆಗ್ತಿರೋದ್ರಿಂದ ಅವರು ವಿಚಾರಣೆ ನಡೆಸಿದಂತಹ ಪ್ರಕರಣಗಳನ್ನು ಈಗ ಪ್ರಕರಣಗಳಿಂದ ತೀರ್ಪು ಹೊರಬೀಳ್ತಾ ಇದೆ. ಇವತ್ತು ಅಂತಹ ಪೈಕಿ 3 ಪ್ರಮುಖ ವಿಷಯಗಳು, ಒಂದು ಆಧಾರ್ ವಿಷಯದಲ್ಲಿ, ಮತ್ತೊಂದು ಬಡ್ತಿ ಮೀಸಲಾತಿ ವಿಷಯದಲ್ಲಿ, ಇನ್ನೊಂದು ಸುಪ್ರೀಂ ಕೋರ್ಟ್ ಕಲಾಪವನ್ನು ನೇರ ಪ್ರಸಾರವನ್ನು ಮಾಡಬೇಕಾ ಬೇಡವಾ ಅನ್ನುವ ದೃಷ್ಟಿಯಲ್ಲಿ ತೀರ್ಪನ್ನು ಪ್ರಕಟಿಸಿದ್ದಾರೆ. ಈ 3 ಪ್ರಕರಣದ ಸಾಮ್ಯತೆಯನ್ನು ನೋಡೋದಾದ್ರೆ ಒಂದಷ್ಟು ಕನ್ಫ್ಯೂಸಸ್ ಇದ್ವು ಜನಕ್ಕೆ ಮತ್ತೆ ಸಂಬಂಧಪಟ್ಟಂತ ವ್ಯಕ್ತಿಗಳಿಗೆ. ಆ ಕನ್ಫ್ಯೂಸಸ್ ಅನ್ನ ಕ್ಲಿಯರ್ ಮಾಡಿದೆ ಇವತ್ತು ಸುಪ್ರೀಂ ಕೋರ್ಟ್. ಫಾರ್ ಎಕ್ಸಾಂಪಲ್, ಆಧಾರ್ ವಿಷಯವನ್ನು ತೆಗೆದುಕೊಂಡ್ರೆ, ಆಧಾರ್ ವಿಷಯದಲ್ಲಿ ಎಲ್ಲದಕ್ಕೂ ಕೂಡ ಆಧಾರನ್ನ ಲಿಂಕ್ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹೇಳ್ತಾ ಇದ್ವು. ಆದರೆ ಈಗ ಇವತ್ತು ತೀರ್ಪನ್ನು ಪ್ರಕಟಿಸಿರುವಂತಹ ಸುಪ್ರೀಂ ಕೋರ್ಟ್, ಆಧಾರ್ಗೆ ಸಂವಿಧಾನಿಕ ಮಾನ್ಯತೆ ಇದೆ, ಆದರೆ ಯಾವ್ಯಾವ ಸೇವೆಗಳಿಗೆ ಅಥವಾ ಸರ್ಕಾರದ ಸೌಲಭ್ಯಗಳಿಗೆ, ಮತ್ತೊಂದು ಲೈಕ್ ಪಾನ್ ಕಾರ್ಡ್, ಮೊಬೈಲ್ ಮತ್ತಿತರ ವಿಷಯಗಳಿಗೆ ಆಧಾರ್ ಕಡ್ಡಾಯವನ್ನು ಮಾಡಬೇಕು, ಯಾವ ವಿಷಯಗಳಿಗೆ ಕಡ್ಡಾಯವನ್ನು ಮಾಡಬಾರ್ದು ಅನ್ನುವ ದೃಷ್ಟಿಯಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಇವತ್ತು ತೀರ್ಪನ್ನು ನೀಡಿದೆ. ಅದೇ ರೀತಿಯಲ್ಲಿ ಆಧಾರಿಂದ ವ್ಯಕ್ತಿಯ ವೈಯಕ್ತಿಕ ಮಾಹಿತಿಗಳು ಸೋರಿಕೆ ಆಗ್ತವಾ, ಆ ಒಂದು ರಾಷ್ಟ್ರೀಯ ರಕ್ಷಣೆಗೆ ಅದರಿಂದ ಧಕ್ಕೆ ಆಗತ್ತಾ ಇಲ್ವಾ ಅನ್ನೋದರ ಬಗ್ಗೆ ಕೂಡ ಬಹಳ ನಿಖರವಾಗಿ ಇವತ್ತು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಉಲ್ಲೇಖಿಸಿದೆ. ಸೊ ಇನ್ನು ನಾವು ಬಡ್ತಿ ಮೀಸಲಾತಿ ಪ್ರಕರಣಕ್ಕೆ ಸಂಬಂಧಪಟ್ಟರೂ ಕೂಡ ಬಡ್ತಿ ಮೀಸಲಾತಿ ಅಗತ್ಯ ಇಲ್ಲ ಅಂತ ಹೇಳಿದೆ. ಆದರೆ ಬಡ್ತಿ ಮೀಸಲಾತಿ ಕೊಡುವಂಥದ್ದು ರಾಜ್ಯ ಸರ್ಕಾರಗಳಿಗೆ ಬಿಟ್ಟದ್ದು ಅನ್ನುವಂಥ ಮಾತನ್ನು ಕೂಡ ಹೇಳಿದೆ. ಅಂದರೆ ಫಾರ್ ಎಕ್ಸಾಂಪಲ್, ಕೇಂದ್ರ ಸರ್ಕಾರದ ವಿಷಯಕ್ಕೆ ಬಂದರೆ, ಕೇಂದ್ರ ಸರ್ಕಾರ ನಿರಾಳ, ಅಂದರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ, ಆ ಆದೇಶವನ್ನು ಪಾಲನೆ ಮಾಡುತ್ತೆ. ಆದರೆ ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಟ್ಟಿದ್ದು ಅಂತೇಳಿ ಬಡ್ತಿ ಮೀಸಲಾತಿ ಪ್ರಕರಣದಲ್ಲಿ ಹೇಳಿರೋದ್ರಿಂದ ಇನ್ನು ಮುಂದೆ ರಾಜ್ಯ ಸರ್ಕಾರಗಳು ಇಕ್ಕಟ್ಟಿಗೆ ಸಿಲುಕ್ತವೆ. ಅಂದರೆ ಯಾವುದೋ ಒಂದು ರಾಜ್ಯ ಬಡ್ತಿಯಲ್ಲಿ ಮೀಸಲಾತಿ ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಬೋದು, ಅಥವಾ ಮತ್ತೊಂದು ರಾಜ್ಯ ತಗೊಳ್ಳದೆ ಇರಬಹುದು. ಮತ್ತು 2006ರ ಇದೇ ಬಡ್ತಿ ಮೀಸಲಾತಿ ಪ್ರಕರಣವನ್ನು ನಾವು ಗಮನಿಸೋದಾದ್ರೆ, ಅಲ್ಲಿ 18% ಮಾತ್ರ ಬಡ್ತಿಯಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವಂತಹ ಒಂದು ಕ್ಯಾಪನ್ನು ಹಾಕಿದ್ರು. ಈಗ ಆ ಕ್ಯಾಪನ್ನು ಯಾವ ರಾಜ್ಯಗಳು ಯಾವ್ಯಾವ ರೀತಿಯಲ್ಲಿ ನೋಡ್ತವೆ ಅನ್ನುವುದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಮತ್ತೆ ಏನು ಹಿಂದುಳಿದವರು ಅಂತೇಳಿ ಗುರುತಿಸಬೇಕಾದ ಅಗತ್ಯ ಇಲ್ಲ ಅಂತ ಈಗ ಸುಪ್ರೀಂ ಕೋರ್ಟ್ ಹೇಳಿದೆ. ಗುರುತಿಸುವ ಅಗತ್ಯ ಇಲ್ಲ ಅಂದರೆ ಅವರಿಗೆ ಮೀಸಲಾತಿಯನ್ನು ಹೆಂಗೆ ಕೊಡೋದು ಅನ್ನುವ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಅಗೈನ್ ಅದು ರಾಜ್ಯ ಸರ್ಕಾರಗಳಿಗೆ ತಲೆಬಿಸಿ ಆಗುವಂತಹ ವಿಷಯ. ಮತ್ತೊಂದು, ಈಗ ಇವತ್ತು ಬಂದಂತಹ ಮತ್ತೊಂದು ಮಹತ್ವದ ತೀರ್ಪು ಅಂತಂದರೆ, ಸುಪ್ರೀಂ ಕೋರ್ಟ್ನ ಕಲಾಪಗಳನ್ನು ನೇರ ಪ್ರಸಾರ ಮಾಡಬಹುದಾ ಬೇಡವಾ ಅನ್ನುವ ಒಂದು ಆ ವಿಷಯ ಚರ್ಚೆ ಆಗ್ತಾ ಇತ್ತು. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆಗ್ತಿತ್ತು. ಇವತ್ತು ಅದರ ತೀರ್ಪು ಬಂದಿದೆ. ಕೆಲವು ಪ್ರಮುಖ ಪ್ರಕರಣಗಳನ್ನು ಇಲ್ಲಿ ಅದು ಬಹಳ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ಕೆಲವು ಪ್ರಕರಣಗಳನ್ನು ಅಂತೇಳಿ. ಆ ಪ್ರಕರಣಗಳನ್ನು ಸುಪ್ರೀಂ ಕೋರ್ಟ್ ಅನುಮತಿಯ ಮೇರೆಗೆ ನೇರ ಪ್ರಸಾರವನ್ನು ಮಾಡ್ಬೋದು. ಅಂದರೆ ಈ ಪ್ರಕರಣ, ಫಾರ್ ಎಕ್ಸಾಂಪಲ್ ಆಧಾರ್ ವಿಷಯ, ಇದು ಎಲ್ಲರಿಗೂ ಸಂಬಂಧಪಟ್ಟಂತಹ ವಿಷಯ ಆಗಿರೋದ್ರಿಂದ ಇಂತಹ ಪ್ರಕರಣಗಳನ್ನು ಬಹುಶಃ ಸುಪ್ರೀಂ ಕೋರ್ಟ್ ಮುಂದಿನ ದಿನಗಳಲ್ಲಿ ನೇರ ಪ್ರಸಾರವನ್ನು ಮಾಡಿ ಅಂತೇಳಿ ಹೇಳ್ಬೋದು. ಹಾಗಾಗಿ ಖಾಸಗಿ ಚಾನೆಲ್ಗಳಿಗೂ ನೇರವಾಗಿ ಕೂಡ ಇದನ್ನು ಪ್ರಸಾರವಂತ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಾಗಿದೆ. ಈಗ ಈ 3 ಪ್ರಕರಣಗಳಲ್ಲಿ ಒಂದಷ್ಟು ಗೊಂದಲಗಳೇನಿದ್ದು ಅದನ್ನು ಇವತ್ತು ಸುಪ್ರೀಂ ಕೋರ್ಟ್ ಇತ್ಯರ್ಥಪಡಿಸಿದೆ. ಜನಕ್ಕೆ ಒಂದು ಕ್ಲಿಯರ್ ಮಾಡಿದೆ, ಯಾವ್ಯಾವ ಗೊಂದಲಗಳಿದ್ದು ಆ ಗೊಂದಲಗಳನ್ನು ಸುಪ್ರೀಂ ಕೋರ್ಟ್ ಇವತ್ತು ಕ್ಲಿಯರ್ ಮಾಡಿದೆ. ಪ್ರತಿಮಾ, ಅಂದ್ರೆ ಧರಣೀಶ್, ಇನ್ನೊಂದು ಪ್ರಮುಖವಾದಂತಹ ವಿಚಾರ, ಈಗ ಕೆಲವು ಕಲಾಪಗಳ ನೇರ ಪ್ರಸಾರವನ್ನ ಜನಸಾಮಾನ್ಯರು ಕೂಡ ನೋಡಬಹುದು ಅನ್ನುವಂತ ಅನುಮತಿ ಸಿಕ್ಕಿದೆ, ಅದಕ್ಕೆ ಅವಕಾಶ ಇದೆ ಅನ್ನೋದಾದ್ರೆ ಪರ್ಟಿಕ್ಯುಲರ್ ಆಗಿ ಏನಾದ್ರೂ ಮೆನ್ಷನ್ ಮಾಡಿದ್ಯಾ ಇದೇ ರೀತಿಯಾದಂತಹ ಪ್ರಕರಣಗಳು ಅಂತ? ಯಾಕಂದ್ರೆ ಬೇರೆ ಬೇರೆ ಪ್ರಕರಣಗಳನ್ನ ನೋಡಿರ್ತೀವಿ, ಅಪರಾಧ ಪ್ರಕರಣಗಳಾಗಿರ್ಬೋದು, ಇನ್ನು ಬೇರೆ ಬೇರೆ ವಿಚಾರ, ಅಂತಾರಾಜ್ಯ ಸಮಸ್ಯೆಗಳ ಒಂದು ಕಲಾಪಗಳಾಗಿರ್ಬೋದು, ಯಾವ್ದು ಅಂತ ಏನಾದ್ರೂ ಮೆನ್ಷನ್ ಮಾಡಿದ್ಯಾ? ಹೇಗೆ ಇಲ್ಲಿ ನಿರ್ದಿಷ್ಟ ಪ್ರಕರಣಗಳನ್ನು ಮಾತ್ರ ಅಂತೇಳಿದೆ. ಜೊತೆಗೆ ಅದನ್ನ ಕೋರ್ಟ್ನ ಅನುಮತಿ ಮೇರೆಗೆ, ಫಾರ್ ಎಕ್ಸಾಂಪಲ್ ಸುಪ್ರೀಂ ಕೋರ್ಟ್ ವಿಷಯಕ್ಕೆ ಬಂದರೆ, ಇಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಈ ಪ್ರಕರಣವನ್ನು ನೀವು ನೇರ ಪ್ರಸಾರ ಮಾಡ್ಬೋದು ಅಂತೇಳಿ ಅನುಮತಿ ಕೊಡಬೇಕು. ಆಗಷ್ಟೇ ಖಾಸಗಿ ವಾಹಿನಿಗಳು ಅದನ್ನು ನೇರ ಪ್ರಸಾರ ಮಾಡಲಿಕ್ಕೆ ಸಾಧ್ಯ.
ಸೊ ಆ ರೀತಿಯಾಗಿ ಫಾರ್ ಎಕ್ಸಾಂಪಲ್ ಈ ರಾಷ್ಟ್ರೀಯ ರಕ್ಷಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ಯಾವುದೋ ಉಗ್ರರ ವಿಚಾರಣೆಗೆ ಸಂಬಂಧಪಟ್ಟಂತೆ ಭಯೋತ್ಪಾದನೆಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಯಾವುದೋ ಏನೋ ಬಾಲಕಿ ಮೇಲೆ ಅಥವಾ ಅಪ್ರಾಪ್ತ ಬಾಲಕಿಯ ಮೇಲೆ ಆಗಿರುವಂಥ ಅತ್ಯಾಚಾರ ಪ್ರಕರಣಗಳನ್ನು ಆ ಸಂದರ್ಭದಲ್ಲಿ ಆಕೆ ಅಂದರೆ ಯಾರು ಸಂತ್ರಸ್ತೆ ಏನಾದರೂ ಕೋರ್ಟ್ ಹಾಲ್ನಲ್ಲಿ ಇದ್ದರೆ ಆಗ ಆಕೆಯನ್ನ ಮುಖವನ್ನು ಆಕ್ಚುಲಿ ಈಗಾಗಲೇ ಅದೊಂದು ಕಾನೂನು ಇದೆ, ಆಕೆಯ ಮುಖವನ್ನು ತೋರಿಸಬಾರ್ದು ಅನ್ನುವಂತಹ ಕಾನೂನು. ಸೊ ಹೀಗೆ ಆ ಥರದ ಪ್ರಕರಣಗಳಲ್ಲಿ ಅಂದರೆ ಈ ಪ್ರಕರಣವನ್ನ ವಿಚಾರಣೆಯನ್ನ ನೇರ ಪ್ರಸಾರ ಮಾಡಬೇಕಾ ಬೇಡವಾ ಅನ್ನುವಂಥ ವಿವೇಚನೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಬಿಟ್ಟಿದ್ದು. ಅವರು ಅನುಮತಿ ಕೊಟ್ಟರಷ್ಟೇ ನೇರ ಪ್ರಸಾರ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದು. ಸೊ ಹಾಗಾಗಿ ನಿರ್ದಿಷ್ಟ ಪ್ರಕರಣಗಳನ್ನು ಅನ್ನುವಂತಹ ಸಂಗತಿಯನ್ನ ಸುಪ್ರೀಂ ಕೋರ್ಟ್ ಇವತ್ತು ಒತ್ತಿ ಹೇಳಿದೆ. ಬಹುಶಃ ಮುಂದೆ ಅದೇ ಚಾಲ್ತಿಯಲ್ಲಿ ಇರುತ್ತೆ. ಯಾಕೆಂದರೆ ಎಲ್ಲ ಪ್ರಕರಣಗಳನ್ನು ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಅಥವಾ ಕೆಲವು ಸೂಕ್ಷ್ಮಗಳು, ಈಗ ಧಾರ್ಮಿಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ಕೆಲವು ಸೂಕ್ಷ್ಮಗಳಿರ್ತವೆ, ಅಥವಾ ಜಾತಿಗಳ ವಿಷಯದಲ್ಲಿ ಸೂಕ್ಷ್ಮಗಳಿರ್ತವೆ, ಮಹಿಳೆಯರ ವಿಷಯದಲ್ಲಿ ಸೂಕ್ಷ್ಮಗಳಿರ್ತವೆ, ಭಯೋತ್ಪಾದನೆ ವಿಷಯದಲ್ಲಿ ಬಹಳ ಸೂಕ್ಷ್ಮವಾಗಿರುತ್ತೆ ಅಂತಹ ವಿಷಯಗಳು. ಇಂಥ ಪ್ರಕರಣಗಳನ್ನು ಕಲಾಪವನ್ನು ನೇರ ಪ್ರಸಾರ ಮಾಡಲಿಕ್ಕೆ ಅಗತ್ಯ ಇರಲ್ಲ. ಅದೇ ಕಾರಣಕ್ಕೋಸ್ಕರ ನಿರ್ದಿಷ್ಟ ಪ್ರಕರಣಗಳನ್ನು ಕೆಲವು ಪ್ರಕರಣಗಳನ್ನು ಅನುಮತಿ ಮೇರೆಗೆ ಮಾತ್ರ ನೇರ ಪ್ರಸಾರ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದೆ ಇವತ್ತು ಪ್ರತಿಮಾ. ಈಗಿನ್ನು ಮತ್ತೊಂದು ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡ ಅವರಿಗೆ ಮೀಸಲಾತಿ ಇಲ್ಲ ಅಂತ ಹೇಳಿರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಹುತೇಕ ಮಂದಿಗೆ ಅಂದ್ರೆ SC ST ನೌಕರರಿಗೆ ಸಹಜವಾಗಿ ಹಿನ್ನಡೆ ಆದಂತಾಗಿದೆ ಈ ಪ್ರಕರಣದಲ್ಲಿ. ಅವರಿಗೆ ಮುಂದಿನ ಕಾನೂನು ಹೋರಾಟಗಳ ಬಗ್ಗೆ ಏನೇನು ಮಾರ್ಗ ಇದೆ, ಏನೇನು ಆಪ್ಷನ್ಸ್ ಇದೆ ಅಂತ? ಈಗ ಮತ್ತೊಮ್ಮೆ ಈ ತೀರ್ಪನ್ನು ಮರುಪರಿಶೀಲನೆ ಮಾಡಿ ಅಂತೇಳಿ ಅರ್ಜಿ ಹಾಕೊಳ್ಬಹುದು. ಅಂದರೆ ಹಿಂದೆ ಕೂಡ 2006ರಲ್ಲಿ ನಾಗರಾಜ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ಗೆ ತೀರ್ಪನ್ನು ನೀಡಿತ್ತು. ಆ ತೀರ್ಪನ್ನು ಆಗ ಬಿಹಾರ ಸೇರಿದಂತೆ ಕೆಲವು ರಾಜ್ಯಗಳು ಅರ್ಜಿಯನ್ನು ಹಾಕೊಂಡಿದ್ದು. ಅವರ ಮನವಿ ಏನಿತ್ತು ಅಂತಂದರೆ ಈ ಪ್ರಕರಣದ ತೀರ್ಪನ್ನು ನೀವು ಮರುಪರಿಶೀಲನೆ ಮಾಡಿ ಅಂತೇಳಿ. ಮತ್ತೆ ಮರುಪರಿಶೀಲನೆ ಮಾಡುವಾಗ ಅವ್ರು ಏನು ಹೇಳಿದ್ರು ಅಂದರೆ ಅದೇ ಬೆಂಚ್ ತೀರ್ಪು ಮಾಡಲಿ ಅಂತೇನು ಹೇಳಿರಲಿಲ್ಲ. ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ 7 ಜನರ ಸಾಂವಿಧಾನಿಕ ಪೀಠ ನಿರ್ಧರಿಸಲಿ ಅಂತ. ಹಿಂದೆ 5 ಜನರ ಸಾಂವಿಧಾನಿಕ ಪೀಠ ಈ ತೀರ್ಪನ್ನು ನೀಡಿತು. ಹಾಗಾಗಿ 7 ಜನರ ಸಾಂವಿಧಾನಿಕ ಪೀಠ ಈ ಒಂದು ವಿಷಯವನ್ನ ಇತ್ಯರ್ಥಪಡಿಸಲಿ ಅನ್ನುವಂಥ ಮನವಿಯನ್ನ ಮಾಡಿದ್ರು. ಈಗ ಅಂದ್ರೆ ಮುಂದೆ 7 ಜನಕ್ಕೂ ಬದಲಾಗಿ 9 ಜನರ ಸಾಂವಿಧಾನಿಕ ಪೀಠ ವಿಚಾರಣೆಯನ್ನ ಮಾಡಲಿ, ಅವರು ತೀರ್ಪು ಕೊಡ್ಲಿ ಅಂತ ಕೇಳಬಹುದು. ಅಥವಾ ಥ್ಯಾಂಕ್ ಯು ಧರಣೀಶ್ ತಮ್ಮೆಲ್ಲ ಮಾಹಿತಿಗೆ.